ಹಾಗಿದ್ರೆ ನಮ್ಮನ್ನು ವಿಚಾರ ಮಾಡುವವರು ಯಾರು ಇಲ್ವೇ? ಇಷ್ಟು ಮಂದಿಗಳು ಸೇರಿದ್ದಾರೆ. ದಿಬ್ಬಣಿಗರಾಗಿ ಬಂದ ಇವರು ನಮ್ಮನ್ನು ಸ್ವಾಗತಿಸಿಗೆ ಬಂದದ್ದು. ನಮಗೊಂದು ಸ್ವಾಗತ. ಯಾರು ಕಾಣಿಸುವುದಿಲ್ಲ. ಮದುವೆ ಇಲ್ವಾ ಇಲ್ಲಿ? ನಾವು ಮತ್ತೆ ಪಾತಾಳಕ್ಕೆ ಹೋಗಿಬಿಡೋರು ಅಂತ ಇದ್ದಾರೆ. ಯಾರು ನನ್ನ ಅತ್ತೆಯವರು ಅಮ್ಮ ವಂದಿಸಿಕೊಂಡಿದ್ದೇನೆ. ಹೀಗೆ ಬರ್ಬೇಕು. ವಿದ್ಯುನ್ಮಾನ ಮಾತನಾಡುವುದಲ್ಲ. ಇಂದಿನ ಮಧುಮಗ ಅಂತ ಹೇಳಿಸುವರಿಗೆ ಎಲ್ಲರಿಗೂ ಪ್ರತ್ಯೇಕ ವ್ಯವಸ್ಥೆ ಇದೆ. ನೀನು ಇಲ್ಲಿ ನಿಂತ್ರೆ ಒಳ್ಳೆಯದು. ಹೌದಾ? ಮದುಮಗಳು ಆ ಕಡೆಯಿಂದ ಬರುವಾಗ ನಿನಗೆ ನೋಡುವುದಕ್ಕೊಂದು ಅನುಕೂಲ ಆಗ್ತದೆ. ಒಳ್ಳೆಯ ಯೋಚನೆ. ಬಂದರು ಕಾಲ್ಗೆಜ್ಜೆ ಧ್ವನಿ ಕೇಳಿಸ್ತಾ ಉಂಟು ನೋಡು. ಅಲ್ವಾ? ಸಮಯಕ್ಕೆ ಸರಿಯಾಗಿ ಮದುವೆ ಎಲ್ಲ ಬರ್ತಾ ಇದ್ದಾರೆ. ನೋಡಿಬಿಡಿ. ಎಲ್ಲಿದ್ದಾರೆ ಸ್ವಾಮಿ? ಮಂಗನ ಹಾಕಿ ಆಗಿಲ್ವಾ ಅಂತ. ಅಂದವಾದ ಚಂದವಾದಂತ ಹುಡುಗಿ ಆಕಾಶದಿಂದಲೇ ಧರೆಗಿಳಿದ ರಂಬೆಯೋ ಅಲ್ಲ ಇವಳೇ ಚಂದನದ ಬೊಂಬೆಯೋ ಹಾಗೆ ಕಾಣುತ್ತಾ ಇದ್ದಾಳೆ. ಬ್ರಹ್ಮದೇವನು ವಿನೂತನವಾದಂತಹ ಸೃಷ್ಟಿಯನ್ನು ಯಾವನಾಗಿರಲು ಮೆಚ್ಚಲೇಬೇಕು. ವಿದ್ಯುನ್ಮಾನಿಗೆ ಬೇಕಾಗಿ ಸೃಷ್ಟಿ ಮಾಡಿದ್ದ ಏನು? ಹಾಗಿದ್ರೆ ಹಿಂದೆ ಮುಂದೆ ನೋಡುವುದಲ್ಲ, ಮದುವೆಯನ್ನು ಮುಂದುವರಿಸಿ. ಅವಳನ್ನು ಮದುವೆ ನಿನ್ನನ್ನು ಮದುವೆ ಆಗೋಳು ಅವಳಲ್ವಾ? ಮದುಮಗಳ ಒಪ್ಪಿಗೆ ಇಲ್ಲದ್ರೆ ಕೆಲವರಿಗೆಲ್ಲ ತೊಂದರೆ ಆಗ್ತದೆ. ಯಾರಿಗೆಲ್ಲ? ಬಳಿಕ ಅಳಲುವ ಸುತೆಯ ಶಾಪಗಳಿಗೆ ಗುರಿಯಾಗುವರು ವರ ಪಿತ ಪುರೋಹಿತ ಸಹಿತ. ಮದುವೆ ಅರ್ಧದಲ್ಲಿ ನಿಲ್ಲುವುದಿಲ್ಲ. ಪುರೋಹಿತರು ಸತ್ತರೆ ಪುರೋಹಿತ ಸಹಿತ ನೀವು ಒಂದೊಂದು ಅಪಶಬ್ದ. ಶೀಘ್ರ ಮಂಗಲಿರುವ 4 ಹೆಜ್ಜೆ ಮುಂದೆ ಬರ. 1 2 3 4 ಸುತ್ತ ನೋಡಮ್ಮ ಹೇಗಾಗಿದೆ ಇವತ್ತಿನ ಶೃಂಗಾರ. ಚಂದಾಗಿದೆ ಸರಿ. ವಿದ್ಯುನ್ಮಾನ ಪಾತಾಳ ನಿನ್ನನ್ನು ಮದುವೆ ಆಗುವ ಹುಡುಗ ನೋಡಮ್ಮ. ಹುಡುಗಿಯ ಮುಖದಲ್ಲಿ ನಗು ಬಂತ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದು ಹಾಗಲ್ಲ. ತುಂಬಿದ ಸಭೆ ಮದುಮಗಳು ಬೇರೆ ಒಮ್ಮೆಲೆ ಎತ್ತುಕೊಂಡು ನನಗೆ ಆದೀತು ಅಂತ ಹೇಳಿದ್ರೆ ಹೇಗೆ? ಸಂಸ್ಕಾರ ಇಲ್ಲದ ಹುಡುಗಿ ಅಂತ ಹೇಳಿ ನಿಜ. ಸಂಸ್ಕಾರ ಇರುವ ಹುಡುಗಿ ಅಂತ ತೋರಿಸಿಬಿಟ್ಟು ನನ್ನ ಅತ್ತೆಯವರು ನೋಡಲು ಅರ್ಥ ಆಗುದಿಲ್ಲ ಸ್ವಾಮಿ. ಹೌದಲ್ಲ? ಅದಿನ ಮದುವೆ ಮುಂದುವರಿಸೋಣ. ಮದುಮಗಳು ಒಳಗೆ ಮದುಮಗ ಹೊರಗೆ. ಅದೇನು ಹೊರಗೆ? ನೀನು ಹೊರಗೆ ಆಗ್ಬಾರ್ದು. ಇದ್ಯಾಕೆ? ಮದುಮಗಳು ಒಳಗೆ ನೀನು ಹೊರಗೆ. ಇದ್ಯಾಕೆ ಸ್ವಾಮಿ? ಇದು ಅಂತ ಪಾಠ. ಇನ್ನು ಹಾರ ಹಾಕುವವರೆಗೆ ನೀನು ಮದುಮಗಳ ಮುಖ ನೋಡ್ಬಾರ್ದು. ಒಮ್ಮೆ ಹುಡುಗಿಯ ಮುಖವನ್ನು ನೋಡಿದ್ರೆ ಹೇಗೆ? ಸುಮ್ಮನೆ ನೀನು ಈಗಲೇ ಎಷ್ಟು ಅವಸರ ಮಾಡಿದ್ರೆ ಮದುವೆ ಆದ ಮೇಲೆ ಎಷ್ಟು ಅವಸರ ಮಾಡ್ಲಿಕ್ಕೆ? ಎಲ್ಲಿದೆ ಆಹಾರ? ಆಹಾರ ಬರುವಾಗಲೇ ಬೇಕಾದಷ್ಟು ಕೇಳಿ ಕಟ್ಟಿದ್ದಾರೆ. 1 2 3 ಸಾಕ ಇನ್ನು ಬೇಕಾ? ಹೌದು. ತಿನ್ನದಕ್ಕ ಆಹಾರ ಅದಲ್ವ? ಆಹಾರ ಅಂದ್ರೆ ಈಗ ಹೌದು ಮೊದಲೇ ಹೇಳಬೇಕು. ಎಲ್ಲ ಹೇಳಿ ಆಗ್ಬೇಕಂದ್ರೆ ಈಗ ಕುತ್ತಿಗೆಗೆ ಅಕ್ಬರಿಸು. ಮದುಮಗಳ ಕುತ್ತಿಗೆ ನೀನೇನು ಮದುವೆಯಾಗಿ ಅಭ್ಯಾಸ ಇಲ್ಲದವರಾಗಿ ಮಾಡಿ. ಸರ್, ಇನ್ನು ಅಭ್ಯಾಸಕ್ಕೆ ಮದುವೆ ಆಗ ಆಮೇಲೆ ಸರಿಯಾಗಿ ಇನ್ನೊಂದು ಮದುವೆ ಆಗಲ್ವ? ನೋಡಿ ಕ್ರಮ. ಅಭ್ಯಾಸಕ್ಕೆ ಎಲ್ಲರೂ ಮದುವೆ ಆಗ ರೂಢಿ ಉಂಟೆ ಸ್ವಾಮಿ. ಆಗಲ್ವ? ಕ್ರಮ ನೋಡಿ ಅಭ್ಯಾಸ ಇಲ್ವ ಅಂತ. ರಾಜಕೀಯ ವಿಷಯದಲ್ಲಿ ಇರುವವರು ಇದು ಇರ್ತದ. ಸರಿ, ಆಗ್ಲಿ. ಮದುವೆಯಲ್ಲಿ 3 ವಿಧ ಉಂಟು. ಯಾವುದೆಲ್ಲ? ಮೊದಲನೆಯದ್ದು ವಾಕ್ ದತ್ತ. ವಾಕ್ ದತ್ತ. ಹೌದು. ಆಮೇಲೆ ಯಾರಾದತ್ತ. ಆಮೇಲೆ ಯಾರಾದತ್ತ. ಕೊನೆಗೆ ಲಗಾಡಿ ದತ್ತ. ಬಾಲಕದ ಹೇಳ್ತಾರೆ. ಒಂದು ಮಂತ್ರ ಹೇಳಿಬಿಡ್ತೇನೆ, ಆಮೇಲೆ ಬಾರಿಸಬಹುದು. ಓಂ ಮೇಘನಾದ ಘಟಘಟ ಘಾಟಾಪಟ ವರ್ತತೆ ವಿದ್ಯುತ್ ಕಿಕಿ ದೃಶ್ಯತೆ ಜಂಪು ಕಸ್ಯ ಘಟಪಟೋ ಕಾಕೋಪಟೋ ವರ್ತತೆ. ಈ ಶುಭ ಮುಹೂರ್ತದಲ್ಲಿ ಮೊದಲಾಗಿ ಬಾಲಕದವರು ಬಾರಿಸಬೇಕು. ಸದನ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಬೇಕು. ಅದಕ್ಕಾಗಿ 10 ಮಂದಿಗಳ ಆಶೀರ್ವಾದ ಬೇಕು. ಆಶೀರ್ವಾದ ಮಾಡಿ ಎಲ್ಲರೂ ಆಶೀರ್ವಾದ ಮಾಡಿ. ಸಭೆಯಲ್ಲಿದ್ದವರೆಲ್ಲ ಅಲ್ಲಿಂದಲೇ ಆಶೀರ್ವಾದ ಮಾಡಿ. ಎದ್ದು ಬಂದು 3 ಅಂಬಟಕಾಯಿ ಅಷ್ಟು ಇಲ್ಲ ಆಶೀರ್ವಾದ ಮಾಡಿ. ಹೇಳ್ತೇನೆ. ಅದಕ್ಕೂ ಒಂದು ಉಂಟ. ಓಂ ಮಾಂಗಲ್ಯಂ ತಮೇ ಶರದಾಂಶತಂ ಸುಮುಹೂರ್ತೆ ಸಾವಧಾನೆ ಸುಲಗ್ನೆ ಸಾವಧಾನೆ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ ಸಮಾಧಾನ. ಮದುವರ ಮುಖಕ್ಕೆ ಮಂಗಳಾರತಿ ಎತ್ತುವಾಗ ಸೋಪಾನ ಹೇಳಲಿಕ್ಕೆ ಸಭೆಯಲ್ಲಿ ಯಾರಾದ್ರೂ ಹಳೆ ಹುಡುಗಿಯರಿದ್ರೆ ಬಂದೆ. ಹೌದು, ಹಳೆ ಹುಡುಗಿಯರಿದ್ರೆ ಮುದುಕಿಯರು. ಹುಡುಕಿಯರು ಅಂತ
ಕರಿಬಾರದು. ಕಂಡದ್ದು ಕಂಡದ್ದು ಹೇಳಿದ್ರೆ ಕೆಂಡ ಅಂತ ಸಿಟ್ಟು ಕೋಪ ಬರ್ತದೆ. ಹಳೆ ಹುಡುಗಿರು ಕೇಳಬೇಕು, ಸಂತೋಷ ಆಗ್ತದೆ, ಬೇಗ ಇದ್ದು ಬರ್ತಾರೆ. ಅವರೆಲ್ಲ ಅಲ್ಲಿಂದ ಇಲ್ಲಿ ಬರುವಾಗ ಎಷ್ಟು ಹೊತ್ತಾದಿತ್ತು. ಹಾಗಿದ್ರೆ ಹೊಸ ಹುಡುಗಿ ನೀನ್ ಹೇಳ್ತೇನೆ. ಚರಂಬುರು ತಿನ್ನುವುದಲ್ಲ ಬಾ ಸೋಪಾನ ಸ್ವಾಮಿ, ಅವರೇ ಬರಬೇಡ, ನಿಮ್ಮ ಹೆಂಡತಿ ಬರ್ಲಿಲ್ವಾ? ನನ್ನ ಹೆಂಡತಿಯನ್ನು ಬಿಟ್ಟಿದ್ದೇನೆ, ಮನೆಯಲ್ಲೇ ಬಿಟ್ಟು ಇದು ನಿಮ್ಮವರೇ? ನಿಮ್ಮವರನ್ನು ನಮ್ಮವರು ನೋಡಿತವರು. ಈ ಹುಡುಗಿಯನ್ನು ನಾನು ನೋಡ್ಲಿಲ್ಲ. ಏನ್ ಮಾಡೋದು? ಸಮಯ ಇಲ್ಲ. ಅವನಿಗೆ ಒಂದು ಅಭಿರುಚಿ ಉಂಟಂತ ಮತ್ತೆ ನಾವು ಯಾಕೆ? ಆಯ್ತು, ಬೇಗ ಬರ್ಬೇಕು, ಬೇಗ ಸ್ವಲ್ಪ ನಾಚಿಗೆ ಸ್ವಭಾವ. ಹೇಳು, ನಾಚಿಕೆ ಮಾಡ್ಬೇಡ, ಒಂದು ದಕ್ಷಿಣ ಹೊರಕೊಳ್ಳಿ ಮಕ್ಕಳು. ಅವಳಿಗೆ ನೆನಪಿಗೆ ಬರುವುದಿಲ್ಲ. ಆಮೇಲೆ ಆ ರೀತಿ ಹೋಗು ಸ್ವಾಮಿ. ಶೋಭನ ಹೇಳುದು ಬೇಡ, ಇಲ್ಲಿಗೆ ಬಂದಿದ್ದಾಳ. ಇಲ್ಲಿಗೆ ಬರ್ಲಿಕ್ಕೆ ಎಷ್ಟು ಧೈರ್ಯ ಬೇಕು ಅದನ್ನು ಮಾಡಿದ್ದಾಳೆ ಅವಳು. ಹೌದಪ್ಪ, ಮಾನವಿ ಎಣ್ಣೆ ತಕ್ಕಿ ನಾನು ಎಣ್ಣೆ ಕೊಟ್ಟಾಗ ಹೇಳ್ಬೇಕು. ಆಮೇಲೆ ಗಂಡನ ಹಚ್ಚಬೇಕು. ಎನ್ನ ರಸ, ಕಬ್ಬಿನ ರಸ ಬೇಕಾದ್ರೆ ಎನ್ನ ರಸ ಅಂತ ಹೇಳ್ತೇನೆ. ಯಾವ ರಸ ಬೇಡ, ಅವರಿಗೆ ರಸದ ನೆನಪಾಯ್ತೀಗ. ಎನ್ನ ರಸ, ಪ್ರಾಣದ ರಸ, ಪಟ್ಟದ ರಸ, ಚಂದ್ರಬಿಂಬ ಅಂತ ಕೆನ್ನೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಚ್ಚು ಹಚ್ಚು ಹಚ್ಚು. ಯಾವುದು? ಹಚ್ಚು ಅಲ್ಲ, ಇನ್ನೊಂದು ಅಲ್ಲ, ಹಚ್ಚು. ಹೋದಿತ್ತ. ಅರಸಿನ ಎಣ್ಣೆ ಹಚ್ಚಿ ಹೋಗಿಲ್ಲ. ನೀವು ಒಂದೊಂದು ಮಾತಾಡ್ತೀವಿ. ಎಣ್ಣೆ ತಗೊಳ್ತೀವಿ. ಯಾವ ಎಣ್ಣೆ ಸ್ವಾಮಿ? ನೀನು ಯಾವ ಎಣ್ಣೆ? ಅಲ್ಲ, ಎಣ್ಣೆಯಲ್ಲಿ ಕೆಲವು ವಿಧ ಉಂಟು. ಈ ಎಣ್ಣೆ ಯಾವ? ಇದು ಅರಸಿನ ಎಣ್ಣೆ. ಈಗ ಅರಸಿನ ಎಣ್ಣೆ ತೆಕ್ಕು, ಮದುವೆ ಮುಗಿಲಿ, ಆಮೇಲೆ ಒಟ್ಟಿಗೆ ತೆಕ್ಕೊಳ್ಳುವ ಎಣ್ಣೆ. ಎಲ್ಲ ರಸಿ, ಒಂದ ರಸಿ, ಪ್ರಾಣದ ರಸಿ, ಪಟ್ಟದ ಪಟ್ಟದ ರಸಿ, ರಸಿ, ಕಮಲದ ಕಮಲದಿಂದ ಮುಖಕ್ಕೆ ಅರಸಿನ ಎಣ್ಣೆ. ಹಾ ಸರಿ, ಇನ್ನು ಉಡುಗೊರೆ ಆದಷ್ಟು ಬೇಗ ಬಂದು ಉಡುಗೊರೆ ಮಾಡಿ. ನಿನ್ನ ಉಡುಗೊರೆ ಕಟ್ಟು ಕಟ್ಟು ಕಟ್ಟು. ಆಶೀರ್ವಾದ ಹಾಗಿದ್ರೆ ಉಡುಗೊರೆ ಕಾರ್ಯಕ್ರಮವನ್ನು ಅವರೊಬ್ರು ಉಡುಗೊರೆ ಮಾಡ್ಲಿಕ್ಕಲ್ಲ, ಅವ್ರ ಅಂಬಡೆ ಹಾಗಿಂತ ನೀವು ನಾನೇನ್ ಮಾಡ್ಬೇಕು? ನಿಮ್ಮದೊಂದು ಕೈ ಬಿಲ್ಲಿ ಎಲ್ಲಿಗೆ ಪಾಯಸದ ಹಳ್ಳಿ ವಧುವರನ್ನ ಆಶೀರ್ವದಿಸುತ್ತಾರೆ. ಮಾವು ಮಾತಿನಲ್ಲಿ ಗೌರವ ಉಂಟು. ಕೊಡ್ಲಿಕ್ಕೆ ಏನಿಲ್ಲ ಉಡುಗೊರೆ ಕೊಡ್ಲಿಕ್ಕೆ ಏನಿಲ್ಲ. ಯಾರಾದ್ರೂ ದೇವರು ನನಗೆ ಏನು ಕಡಿಮೆ ಮಾಡ್ಲಿಲ್ಲ, ಬೇಕಾದಷ್ಟು. ಇದು ಚಿತ್ತಾರ ಬಿಡಿಸಿದ್ದು, ತೂತಲ್ಲ, ಇದು ಚಿತ್ತಾರ. ಹೌದಪ್ಪ, ಮೊದಲಾಗಿ ಮದುಮಗನ ಕೊರಳಿಗೆ, ಅದನ್ನು ಮದುಮಗಳ ಕೊರಳಿಗೆ ಮರಳಿಯ ಶಾಸ್ತ್ರ. ಹೆಣ್ಣು ಇರಿಸಿಕೊಳ್ಳುವ ಕಾರ್ಯಕ್ರಮ ಮುಂದೆ ನೋಡು. ಗುರು ಹಿರಿಯರೆಲ್ಲ ಇದ್ದಾರೆ, ಅವರ ಕೈಯಿಂದ ಆಶೀರ್ವಾದ ಪಡೆದು ಆಮೇಲೆ ಹೋಗ್ಬೇಕು. ಗಂಡ ಪಾತಾಳ ಗೊತ್ತಾಯ್ತಾ? ನಾನು ಹೇಳಿಕೊಟ್ಟಾಗ ಹೇಳ್ಬೇಕು. ಆಹಾ, ಬುದ್ಧಿವಂತ ಹೇಳು. ನಾನು ಕೈ ಮುಗಿಬೇಕು ಅಂತ ಹೇಳಿಲ್ಲ, ಅದಕ್ಕಿಂತ ಮೊದಲೇ ಕೈ ಮುಗಿದ್ರು. ಕ್ರಮ ಎಲ್ಲ ಹೋಗ್ಕೊಂಡು ನನ್ನ ಮಗಳನ್ನು ಸಂಸ್ಕಾರವನ್ನು ಅಚ್ಚುಕಟ್ಟಾಗಿ ಕಲಿತಿದ್ದೇನೆ. ಅವಳು ಕಲಿತಿದ್ದಾಳೆ, ನಿನ್ನ ಮಗಳು ಅಂತ ತೋರಿಸಿಕೊಟ್ಟಿದ್ದಾಳೆ. ಅಳಬಾರ್ದು, ನಾಚಿಕೆ ಮಾಡಬಾರ್ದು. ಅಮ್ಮ ಬಳಿಯಲ್ಲಿ ಸಭೆಯಲ್ಲಿ ಆಸೀನರಾದಂತ ಗುರು ಹಿರಿಯರೇ ಅಳಬೇಡಮ್ಮ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಅಳಬೇಡಮ್ಮ, ನಾನು ಪತಿ ಗೃಹಕ್ಕೆ ಅಳಬೇಡಮ್ಮ ಹೋಗಿ ಬರ್ತೇನೆ. ನೀವೆಲ್ಲರೂ ಅಳಬೇಡಮ್ಮ, ನನ್ನನ್ನು ಆಶೀರ್ವದಿಸಿ. ಅಳಬೇಡ ಅಳಬೇಡ, ಸಾಕು 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 ಸಾಕು. ಏನಾಯ್ತು? ನಿನ್ನ ಹೆಂಡತಿ ಅಳ್ತಾ ಇದ್ದಾಳೆ. ನೋಡೋಣ, ಕೂಡಿದಷ್ಟು ಸಮಾಧಾನ ಮಾಡ್ತೇನೆ ನಾನು. ಸಮಾಧಾನ ಮಾಡ್ತೇನೆ ಅಂತ ಹೇಳೋದು ನೀವು, ಆದ್ರೆ ಕಷ್ಟ ಉಂಟು. ಹೇಗೆ? ನನ್ನ ಅನುಭವ ಅದು. ನನ್ನ ಮದುವೆ ದಿವಸ ನನ್ನ ಹೆಂಡತಿ ಎಷ್ಟು ಕೂಗಿದ್ದಾಳೆ. ಏನಾದ್ರೂ ಕೊಟ್ಟು ಸಮಾಧಾನ ಮಾಡಿ ಸಮಾಧಾನ ಮಾಡಿ ಮಾಡಿ ಸಾಕಾಗಿದೆ ನನಗೆ. ಹೇಗೆ? ಸಮಾಧಾನ ಆಗುವಾಗಲೇ ಬೆಳಿಗ್ಗೆ ಆಗಿದೆ. ನೀನೊಂದು ಆಶೀರ್ವಾದ ಬಿಡ್ಬೇಕು.
ಎಲ್ರಿಗೂ ಕೇಳಿಸುವಾಗ ಹೇಳ್ಬಿಡು. ಸಭೆಯಲ್ಲಿ ಆಸೀನರಾದಂತ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ನಾನು ಈ ಊರಿನಲ್ಲಿ ಒಬ್ಬಳು ಹುಡುಗಿಗೆ ಕೈ ಕೊಟ್ಟಿದ್ದೇನೆ. ಕೈ ಕೊಡುವಂತ ಒಂದು ಕ್ರಮ ಉಂಟಾ? ಇಲ್ವಾ? ಈಗ ಕೊಡ್ಲಿಲ್ವಾ ನೀನು? ಈಗ ಕೈ ಕೊಟ್ಟದ್ದು ಕರಕ್ರಮಣ ಪಾಣಿಗ್ರಹಣ ಅಂತ ಹೇಳ್ತಾರೆ. ಕೈ ಕೊಡದೆ ಮದುವೆ ಹೋಗಬೇಕಾಗ್ತದೆ. ಮಾಲಿನ್ಯನು ಮದುವೆ ಆಗಿದ್ದೆ. ಸರಿಯಪ್ಪ, ಹಾಗೆ ನೀವೆಲ್ಲರೂ ನಮ್ಮನ್ನು ಆಶೀರ್ವದಿಸಿ ಪಾತಾಳಕ್ಕೆ ಕಳುಹಿಸಿಕೊಡುವುದು. ಪಾತಾಳ ಮೇಲಲ್ಲ, ಕೆಳಗೆ. ಮೇಲೆ ಹೋಗಿ ನಾವು ಹಾಗಿದ್ರೆ ಒಳಗಿರ್ತೇವೆ. ದೇವಿ ವೃತ್ರ